ಯೇಸು ಪ್ರಭು ನಮ್ಮನ್ನ ಕೊಲ್ಲಲು ಬರಲಿಲ್ಲ, ಜೀವವನ್ನ ಮತ್ತು ಸಮೃದ್ಧಿಯಾದ ಜೀವವನ್ನ ನೀಡಲು ಬಂದಿದ್ದಾರೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಅವರು ಜೀವವನ್ನ ನೀಡಲು ಬಂದರು, ಜೀವವನ್ನ ಹೆಚ್ಚು ಸಮೃದ್ಧವಾಗಿ ನೀಡಲು ಬಂದರು. ನಾವು ಈ ಲೋಕದಲ್ಲಿ ಆನಂದ ಮತ್ತು ಸಂತೋಷವನ್ನ ಹುಡುಕ್ತಿರ್ತೇವೆ. ಅದು ಮಾನವ ಸಹಜ ಗುಣ. ಅದೇನೆಂದ್ರೆ ಸುಖವನ್ನ ಹುಡುಕುದು, ಸಂತೋಷವನ್ನ ಹುಡುಕುದು. ನನಗೆ ಸಂತೋಷ ಬೇಕು, ನನಗೆ ಸಮಾಧಾನ ಬೇಕು ಮತ್ತು ನನಗೆ ಸುಖ ಬೇಕು ಎಂದು ನಾವು ಹುಡುಕುತ್ತಿರುತ್ತೇವೆ. ಯೇಸುವಿನಲ್ಲಿ ಇರುವಷ್ಟು ಸುಖ ನಿನಗೆ ಬೇರೆಲ್ಲೂ ಸಿಗುವುದಿಲ್ಲ. ದೇವರಿಗೆ ಸ್ತೋತ್ರ. ಯೇಸುವಿನಲ್ಲಿರುವ ಸಂತೋಷ ನಿನಗೆ ಬೇರೆಲ್ಲೂ ಸಿಗದು. ಯೇಸುವಿನಲ್ಲಿರುವ ಆನಂದ ನಿನಗೆ ಬೇರೆಲ್ಲೂ ಸಿಗುವುದಿಲ್ಲ. ಇದು ತೀರದ ಆನಂದ, ಭತ್ತದ ಆನಂದ. ಇದು ಜೀವಿತಾಂತದವರೆಗೆ ಇರುತ್ತೆ. ನಿಮ್ಮ ಮರಣದ ನಂತರವೂ ನೀವು ಯೇಸುವಿನೊಂದಿಗೆ ಇರುತ್ತೀರಿ. ಇದು ಎಂತಹ ದೊಡ್ಡ ಕಾರ್ಯ. ಆದ್ರಿಂದ ನಿನಗೆ ಯೇಸುವಿನಲ್ಲಿ ಮಹಾ ಸಂತೋಷವಿದೆ. ಅದನ್ನ ಮೊದಲೇ ದೇವದೂತರು ಘೋಷಿಸಿದ್ದಾರಲ್ವಾ. ಇದು ಜನರೆಲ್ಲರಿಗೂ ಉಂಟಾಗುವ ಮಹಾ ಸಂತೋಷದ ಶುಭ ಸಮಾಚಾರ. ಯೇಸು ಪ್ರಭು ಹುಟ್ಟಿದ್ದಾರೆ ಎಂಬುದು ಒಂದು ಒಳ್ಳೆಯ ಸುದ್ದಿ. ಶುಭ ಸಮಾಚಾರ ಎಂದರೆ ಒಳ್ಳೆಯ ಸುದ್ದಿ, ಸಂತೋಷದ ವಾರ್ತೆ.